ಮನೆ ನೆಲ ಒರೆಸುವ ನೀರಿಗೆ ಈ ಒಂದೇ ಒಂದು ವಸ್ತುವನ್ನು ಹಾಕಿ ನೆಲವನ್ನು ಒರೆಸುವುದರಿಂದ ನಿಮ್ಮ ಮನೆ ಏಳಿಗೆ ದುಪ್ಪಟ್ಟು ಆಗುತ್ತದೆ. ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇದ್ದಾಗ, ವಾಮಾಚಾರದ ಪ್ರಯೋಗಗಳಿಂದ, ಅನಾರೋಗ್ಯದ ಸಮಸ್ಯೆಗಳಿಂದ ಏಳಿಗೆ ಆಗದೇ ಇರುವ ನಕಾರಾತ್ಮಕ ಶಕ್ತಿಯೇ ತುಂಬಿಕೊಂಡಿರುವಂತಹ ಈ ಮನೆಯಲ್ಲಿ ಪವಾಡ ನಡೆಯುತ್ತೆ. ದೈವ ಅನುಗ್ರಹ ತುಂಬ ಬೇಗನೆ ಆಯಸ್ಕದಂತೆ ಸೆಳೆಯುತ್ತದೆ. ಯಾವ ವಸ್ತುವನ್ನು ಮನೆ ನೆಲಕ್ಕೆ ಒರೆಸುವಾಗ ನೀರಿಗೆ ಹಾಕಬೇಕು, ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಮೊದಲು ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಿಲ್ಲ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಪ್ರತಿದಿನ ಹಣಕಾಸಿನ ಸಮಸ್ಯೆಗೆ ಸಂಬಂಧಪಟ್ಟಂತಹ ಪರಿಹಾರ ಮಾಹಿತಿಗಳು, ದೈವ ಅನುಗ್ರಹ ಪ್ರೇರಣೆ ಆಗುವ ಮಾಹಿತಿಗಳು, ಬೆಳಗ್ಗೆ ಎದ್ದ ಕೂಡಲೇ ಒಳ್ಳೆಯ ಶುಭ ಸಂದೇಶ ಇರುವಂತಹ ಮಾಹಿತಿಗಳನ್ನು ಉಚಿತವಾಗಿ ನಿಮ್ಮ ಮೊಬೈಲ್ನಲ್ಲಿ ನೋಡಬಹುದು. ಪ್ರತಿಯೊಬ್ಬರಿಗೂ ಕೂಡ ಕಷ್ಟ, ಸಮಸ್ಯೆ, ದುಃಖ ಎಲ್ಲವೂ ಇರುತ್ತೆ. ಅದಕ್ಕೆ ಪರಿಹಾರವೂ ಕೂಡ ಇದ್ದೇ ಇರುತ್ತೆ. ಅಂತಹ ಪರಿಹಾರಕ್ಕಾಗಿ ವಂಶ ಪಾರಂಪರಿಕವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬ ಹೆಸರು ಮಾಡಿರ್ತಕ್ಕಂತಹ ಪಂಡಿತ್ ಗುರುರಾಜನ್ ಗುರುಗಳಿಗೆ ಒಂದು ಕರೆ ಮಾಡಿ. ಅವರು ತುಂಬ ಚೆನ್ನಾಗಿ ಪರಿಹಾರವನ್ನು ಹೇಳ್ತಾರೆ. ಎಷ್ಟೋ ಜನರು ಇವರಿಂದ ಪರಿಹಾರ ಪಡೆದಿದ್ದಾರೆ, ಪದೇ ಪದೇ ಪರಿಹಾರ ಪಡೆಯುತ್ತಲೇ ಇದ್ದಾರೆ. ನಿಮಗೂ ಕೂಡ ಒಳ್ಳೆಯದಾಗತ್ತೆ. ಮನೆಯಲ್ಲಿ ಯಾವಾಗಲೂ ಒಬ್ಬೊಬ್ಬರು ಹೇಳ್ತಾರೆ, ಈ ಮನೆಗೆ ಬಂದರೆ ಒಂಥರ ಮೊಗ ಸುತ್ತಾಗುತ್ತೆ, ಯಾಕೋ ಬೇಜಾರಾಗುತ್ತೆ, ಮನೆಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ. ವಾತಾವರಣವೂ ಹಂಗೆ ಇರುತ್ತೆ. ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗದೆ ಇದ್ದಾಗ ಜಗಳಗಳಾಗ್ತಾಯಿದ್ರೆ, ದುಡ್ಡು ಕಾಸಿನ ಸಮಸ್ಯೆಗಳಿದ್ದರೆ, ಗಂಡ ಹೆಂಡತಿ ಒತ್ತಡದ ಪರಿಸ್ಥಿತಿಗಳು, ಏನೇನೋ ಸಮಸ್ಯೆಗಳಿದ್ದಾಗ ಗಂಡನ ಕಂಡ್ರೆ ಹೆಂಡ್ತಿಗೆ ಆಗದೆ ಇರೋದು, ಹೆಂಡ್ತಿ ಕಂಡ್ರೆ ಗಂಡನಿಗೆ ಆಗದೆ ಜಗಳ ಆಡೋದು, ಇದರಿಂದ ಮನೆಯ ವಾತಾವರಣ ಬಿಗಡಾಯ್ತಿರುತ್ತೆ. ಇಂತಹ ವಾತಾವರಣಗಳು ಸರಿ ಹೋಗಬೇಕು ಅಂದರೆ ಮೊದಲು ನಕಾರಾತ್ಮಕ ಶಕ್ತಿಗಳನ್ನು ಮನೆಯಿಂದ ಹೊರಗಾಕಬೇಕು. ಯಾವ ಮನೆಯಲ್ಲಿ ಶುಚಿತ್ವ ಇರುತ್ತದೋ ಆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ತಾನಾಗೇ ಬರುತ್ತೆ. ಮನೆ ನೆಲ ಒರೆಸುವ ನೀರಿಗೆ ಒಂದೇ ಒಂದು ಚಿಟಿಕೆಯಷ್ಟು ಕಪ್ಪು ಸ್ಫಟಿಕವನ್ನು ಹಾಕಬೇಕು. ಈ ಕಪ್ಪು ಸ್ಫಟಿಕ ಇರುತ್ತೆ, ಇದು ಮನೆಯ ಏಳಿಗೆ ಅಭಿವೃದ್ಧಿ ಆಗುವಂಥದ್ದು. ಈ ಕಪ್ಪು ಸ್ಫಟಿಕವನ್ನು ಚೂರು ಮಾಡಿ ಮನೆ ನೆಲ ಒರೆಸುವ ನೀರಿಗೆ ಒಂದು ಚಿಟಿಕೆಯಷ್ಟು ಹಾಕಬೇಕು. ಆಮೇಲೆ ನೋಡಿ ಮನೆ ಎಷ್ಟು ಪ್ರಶಾಂತವಾಗಿರುತ್ತೆ, ಏಳಿಗೆ ಆಗುತ್ತೆ. ಆರ್ಥಿಕ ಅಭಿವೃದ್ಧಿಯಿಂದ ಮನೆಯಲ್ಲಿ ಶ್ರೀಮಂತಿಕೆ ಪ್ರಾಪ್ತಿಯಾಗುತ್ತೆ. ಕಪ್ಪು ಅರಿಶಿಣ ಅಥವಾ ಕಪ್ಪು ಸ್ಫಟಿಕವನ್ನು ಈ ತಕ್ಷಣ ಪಂಡಿತ್ ಗುರುರಾಜನ್ ಗುರುಗಳಿಗೆ ಕರೆ ಮಾಡಿ, ಅವರು ನಿಮಗೆ ಉಚಿತವಾಗಿಯೇ ಇದನ್ನು ನೀಡುತ್ತಾರೆ.